ಬೇರೆ ರೀತಿಯಲ್ಲಿ ವಾಮ ಮಾರ್ಗದಲ್ಲಿ ನಾವೇನೋ ಅವಕಾಶ ಪಡ್ಕೊಳ್ತೀವಿ ಅನ್ಕೊಳ್ಳೋರು ಜಾಸ್ತಿ ಆಗುವಾಗ ರಿಯಲ್ ಟ್ಯಾಲೆಂಟ್ಸಿಗೆ ವ್ಯಾಲ್ಯೂ ಇಲ್ಲಿರುತ್ತೆ ಅವಾಗ ಅಂತ ನಾನು ಹೇಳ್ತಿರೋದು. ಅದಕ್ಕೆ ಕಡಿಮೆ ಆಗುತ್ತಲ್ವಾ ಅವಾಗ ರಿಯಲ್ ಟ್ಯಾಲೆಂಟ್ಸ್ ಬೆಳಕಿಗೆ ಬರಲ್ಲ, ಬಿಕಾಸ್ ದೇ ಆರ್ ನಾಟ್ ರೆಡಿ ಟು ಡೂ ಸಮ್ ಅನ್ಕ್ಲೀನ್ ಪ್ರಾಜೆಕ್ಟ್ಸ್. ಅದೆಲ್ಲ ಟೆಂಪರರಿಲಿ ಇರಬಹುದು, ಬಟ್ ಏನಂದ್ರೆ ಇನ್ ದ ಲಾಂಗ್ ರನ್ ವಾಟ್ ಐ ಸಿ, ಯಾವುದೋ ಒಂದು ಟೈಮಲ್ಲಿ ಟ್ಯಾಲೆಂಟ್ನ ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ. ಒನ್ ಆರ್ ದಿ ಅದರ್ ವೇ. ನನಗೆ 40 ವರ್ಷ ಆದಮೇಲೆ ಅವಕಾಶ ಬರ್ಬೋದು, ನನಗೆ 20 ನಂಗೆ ಅವಕಾಶ ಬರಲಿಲ್ಲ. ಈಗ ನನ್ನ 30s ನನ್ನ ಮಗುನ ನನ್ನ ಪಾಪುನ ನನ್ನ ವರ್ಕ್ನ ನನ್ನ ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ನನ್ನ 40s ನನಗೆ ಯಾವಾಗಾದ್ರೂ ಅವಕಾಶ ಬರ್ಬೋದು, ಅಂದರೆ ನಾನು ಹೀರೋಯಿನ್ ಆಗೇ ಮಾಡ್ತೀನಿ ಅಂತಲ್ಲ, ಯಾವುದಾದ್ರೂ ಚೆನ್ನಾಗಿರೋ ಕ್ಯಾರೆಕ್ಟರ್ಸ್ ಸಿಗ್ಬೋದು, ಅದಕ್ಕೊಂದು ಎಕ್ಸ್ಪೋಜರ್ ಸಿಗ್ಬೋದು, ಎಲಿವೇಶನ್ ಸಿಗಬಹುದು ಅಲ್ವಾ. ದಟ್ ಇಸ್ ವಾಟ್ ಐ ಬಿಲೀವ್. ಯಾರ್ಯಾರಿಗೆ ಯಾವ ಟೈಮಲ್ಲಿ ಏನೇನು ಆಗಬೇಕು ಅದು ಹಾಗೇ ಆಗುತ್ತೆ. ಸೊ ಲೆಟ್ ಅಸ್ ನಾಟ್ ಪುಷ್ ತುಂಬ ಹರಿಬರಿಯಲ್ಲಿ ಏನೋ ಆಗ್ಬಿಡ್ಬೇಕು, ಏನೋ ಮಾಡ್ಬಿಡ್ಬೇಕು ಅಂತ ಹೋಗಿ ಇನ್ನೆಲ್ಲೋ ಬಿದ್ದು ಒದ್ದಾಡಿ ಅದೆಲ್ಲ ಆಗೋದ್ರಿಂದ ರಿಯಲ್ ಟ್ಯಾಲೆಂಟ್ ಯಾವತ್ತಿದ್ರೂ ಬೆಳಕಿಗೆ ಬಂದೇ ಬರುತ್ತೆ. ಇವತ್ತೆಲ್ಲ ನಾಳೆ ಅದನ್ನ ಹೈಡ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಎಂತೆಂಥ ಹಳ್ಳಿಯಿಂದ ಎಲ್ಲ ಬಂದು ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರು ದೇವ್ ಮೇಡ್ ಇಟ್ ಬಿಗ್ ಅಲ್ವಾ. ಕರೆಕ್ಟ್. ಸೊ ಯಾವತ್ತೂ ಒಂದಿನ ಬೆಳಕಿಗೆ ಬಂದೇ ಬರುತ್ತೆ. ಅಲ್ಲಿ ತನಕ ಅವ್ರಿಗೆ ಪೇಷನ್ಸ್ ಇರಬೇಕು. ದೇ ಶುಡ್ ನಾಟ್ ಲೂಸ್ ಹೋಪ್ ಅಷ್ಟೇ. ನಾನು ಅಷ್ಟೇ, ಇವಾಗ ಆಯಿತು ಬಂದರೆ ಬರಲಿ, 40 ವರ್ಷ ಆದ್ಮೇಲೆ ನನ್ನ ಟ್ಯಾಲೆಂಟಿಗೆ ಇನ್ನೂ ಒಂದು ಬೆಳಕು ಸಿಗೋಂಥ ಒಂದು ಅವಕಾಶ ಸಿಗುತ್ತಾ, ಬರಲಿ, ಐ ಆಮ್ ಅಪ್ ಫಾರ್ ಇಟ್. ಈ ಪಾಯಿಂಟ್ ಆಫ್ ಲೈಫಲ್ಲಿ ಫಾರ್ ಮೀ ಐಮ್ ಟ್ರೈಂಗ್ ಟು ಬ್ಯಾಲೆನ್ಸ್ ದಿಸ್. ದ ನೆಕ್ಸ್ಟ್ ಸ್ಟೇಜ್ ನನ್ನ ಮಗ ಇನ್ನೂ ದೊಡ್ಡವನಾದ್ಮೇಲೆ ನನಗೆ ಓಕೆ ಸ್ವಲ್ಪ ಫ್ರೀ ಆಯಿತು, ಅಲ್ಲಿನ ಸ್ವಲ್ಪ ಲೀಜರ್ ಟೈಮ್ ಸಿಕ್ಕಿದೆ ಅಂದರೆ ಮೇ ಬಿ ಐ ಕಾನ್ಸಂಟ್ರೇಟ್ ಆನ್ ಮೈ ಸೈಕಾಲಜಿ ಥಿಂಗ್ಸ್, ನಮಗೆ ಥೆರಪಿ ಆ್ಯಂಡ್ ಥಿಂಗ್ಸ್. ಆ್ಯಂಡ್ ಒಳ್ಳೊಳ್ಳೆ ಅವಕಾಶ ಸಿಕ್ಕಿದ್ರೆ ನನಗೆ ಮೂವೀಸಲ್ಲಿ ಇಲ್ಲ ಸೀರಿಯಲ್ಸಲ್ಲಿ ನಾನು ತೊಗೊಳಕ್ಕೆ ರೆಡಿ ಇರ್ತೀನಿ ಅಷ್ಟೇ. ಎನಿ ಟೈಮ್ ದೇವ್ರು ಕೊಡ್ತಾನೆ, ಅದನ್ನು ನಾವು ನಡ್ಸ್ಕೊಂಡು ಹೋಗೋದಷ್ಟೇ. ತುಂಬ ಆಶಾವಾದಿ ಅವರು. ಅದೇ ನೀವು ಹೇಳಿದ್ರಿ, ಅಪಾರ್ಟ್ ಫ್ರಮ್ ಇದು ಈ ಎಂಟರ್ಟೈನ್ಮೆಂಟ್ ಇಲ್ಲದೇ ಇದ್ರೆ ಸೈಕಾಲಜಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ಆ ಥರದ್ದೆಲ್ಲ ಅಂತ. ಬೇರೆ ಏನೆಲ್ಲ ಪ್ಲ್ಯಾನ್ಸ್ ಇದೆ ಲೈಫಲ್ಲಿ ನಿಮಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ? ಬಿಕಾಸ್ ಇರೋದು ಒಂದೇ ಲೈಫ್ ಅಲ್ಲ ಎಲ್ರಿಗೂ. ನನಗೇನಿಲ್ಲ, ಎಲ್ರಿಗೂ ಒಂದು ಪರ್ಪಸ್ ಆಫ್ ಲೈಫ್ ಅಂತ ಇರುತ್ತೆ, ಗೋಲ್ ಆಫ್ ಲೈಫ್ ಅಂತ ಇರುತ್ತೆ. ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನನಗೆ ಪೀಸ್ಫುಲ್ ಲೈಫ್ ಇಷ್ಟ, ಖುಷಿಯಾಗಿರಬೇಕು ಅಂತ ಇಷ್ಟ. ಅದಕ್ಕೆ ಏನೇನು ದಾರಿ ಮಾಡ್ಕೋಬೇಕು ಅದಕ್ಕೆ ದೇವ್ರು ನಂಗೆ ಮಾಡ್ಕೊಡ್ತಾ ಹೋಗಿದ್ದಾನೆ ಆಯಿತಾ. ತುಂಬ ದೊಡ್ಡ ಗೋಲ್ ಇಟ್ಕೊಂಡು ನಾನೇನೂ ಕೂತಿಲ್ಲ ಇಲ್ಲಿ. ಸೊ ಆಗಬೇಕಾಗಿರೋದು ಹಾಗೇ ಆಗುತ್ತೆ. ದೇವರೆಲ್ಲ ನಂಗೆ ಚೆನ್ನಾಗಿ ಮಾಡ್ಕೊತ, ನಮ್ಮ ಅಪ್ಪನ ಆಶೀರ್ವಾದ ನನಗಿದೆ, ಅದೊಂದು ಟ್ರಸ್ಟ್ ಮೇಲೆ ನನ್ನ ಆಸೆ ಇರೋದಿಷ್ಟೇ. ನನ್ನ ಮಗನ ಚೆನ್ನಾಗಿ ಮಾಡಬೇಕು, ಫ್ಯೂಚರು ಚೆನ್ನಾಗಿ ಬದುಕಬೇಕು, ಇರೋಷ್ಟು ದಿನ ಖುಷಿಯಾಗಿ ಬದುಕಬೇಕು, ಯಾರಿಗೂ ಮೋಸ ಮಾಡಬಾರ್ದು, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು, ಹ್ಯಾಪಿ ಆ್ಯಂಡ್ ನೀಟ್ ಕ್ಲೀನ್ ಪೀಸ್ಫುಲ್ ಲೈಫ್ ಲೀಡ್ ಮಾಡ್ಬೇಕು ಅಷ್ಟೇ. ದೇವರೆಲ್ಲ ನೋಡ್ಕೋತಾನೆ ಅಷ್ಟೇ, ನಮ್ಮ ತಂದೆ ನೋಡ್ಕೋತಾರೆ ಎಸ್ಪೆಷಲಿ.